ನನ್ನ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದಾನಲ್ಲ ಅವನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಗೈಸ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇವಾಗ ನಾನು ಆಕ್ಚುಲಿ ಲೀಗಲ್ ಆಗೇನೆ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಅದೇನ್ ಮಾಡ್ತಾನೆ ಮಾಡ್ಲಿ ಅವನು, ನನಗ್ ಗೊತ್ತು ನೀನ್ ಈಗ ಹೇಳ್ತೀಯ. ಇವತ್ತು ನಾನು ಒಂದು ಟ್ರೋಲ್ ನೋಡಿದೆ ಮೈಸೂರು ಮ್ಯಾಂಗೋ ಪೇಜ್ ಅಲ್ಲಿ. ಅವನಿಗೆ ಲೈಕ್ಸ್ ವ್ಯೂಸ್ ಗೋಸ್ಕರ ಏನಂತ ಹೇಳ್ತಿದ್ದಾನೆ ಗೊತ್ತಾ? ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಲೀಗಲ್ ಆಗಿ ಪ್ರೊಸೀಜರ್ ತಗೊಳ್ದೆ ದತ್ತಕ್ ತಗೊಂಡಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲಾ ಯೋಚನೆ ಮಾಡ್ತಾವನೆ. ಒಂದು ಬಡ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂತಿದ್ದಾಳೆ ದುಡ್ಡಿಗೋಸ್ಕರ. ಅದಕ್ಕೋಸ್ಕರ ಮತ್ತೊಂದು ಮಗದೊಂದು ಅಂತ ಹೆಂಗಿದೆ ಓಪನಿಂಗ್ ಥ್ರಿಲ್. ಗುರು, ನನ್ನ ದೇವಸ್ಥಾನದಿಂದ ಬಂದಿದ್ದೀನಿ, ನನ್ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನಿನ್ನ ಚಪ್ಪ ನನ್ ಮಗ ಆಗಿರೋದಕ್ಕೆ ನೀನು ಈ ತರ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಟ್ರಾಲ್ಸ್ ಮಾಡಿ ವ್ಯೂಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ಯಾ? ನಾವ್ ಆತರ ಗೈಸ್, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ಏನೇನಾಗುತ್ತೆ. ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾವು, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ. ಒಳ್ಳೆತನ ನಮ್ಮನ್ನ ಏನು ಅಂತ ನಮ್ಮನ್ನ ತೋರ್ಸುತ್ತೆ. ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದಾಗ ಮಾತಾಡ್ತೀಯ ನೀನು. ನಾನು ನಮ್ಮ ಅಪಾರ್ಟ್ಮೆಂಟ್ ಕೆಳಗಡೆ ಡಾಗಿಗೆ ಫೀಡ್ ಮಾಡಕ್ ಹೋಗ್ತಿದ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ಅಲ್ಲಿ ನನಗೆ ಇವ್ರು ಸಿಕ್ಕಿದ್ದು ಫಸ್ಟ್ ಟೈಮ್. ಬಿಸ್ಕೆಟ್ಸ್ ಕೊಡ್ಸಿ ಅಂತ ಕೇಳಿದ್ರು. ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಸೊ ಬಿಸ್ಕೆಟ್ ಕೊಡ್ಸಿದೆ. ಆಮೇಲೆ ಏನಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಕೇಳಿದ್ರು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಅದೇ 5000 ರೂಪಾಯಿ ಶಾಪಿಂಗ್. ಯಾರು ಗೊತ್ತ ಗುರಿ ಇಲ್ದಾರೆ ಹುಡುಗಿ ಕರ್ಕೊಂಡು 5000 ಖರ್ಚು ಮಾಡಿ ಶಾಪಿಂಗ್ ಕರ್ಕೊಂಡು ಹೋದೆ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಚೈನ್ ಕೊಡ್ಸಿದೀನಿ ಅಂಡ್ ಅವಳಿಗೆ ಕಿವಿಗೆ ಓಲೆ ಕೊಡ್ಸಿದೀನಿ. ಅವಳಿಗೆಲ್ಲ ಫ್ಯಾಮಿಲಿಗೂ ಮಾಡಿದೀನಿ ಪ್ರತಿಯೊಂದು. ನಮ್ಮ ಬಗ್ಗೆ ನಮ್ಮ ಮನೆ ಕಡೆ ಎಲ್ಲ ವಿಚಾರಿಸಿ ಇಲ್ಲ ಚೆನ್ನಾಗಿರ್ತಾಳೆ, ಸೋನವ್ರ ಮನೆಗೆ ಹೋದ್ರೆ ಸೇವಂತಿ ಸಕ್ಕತ್ತಾಗಿರ್ತಾಳೆ, ನಮಗೂ ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ್ವ ಕುರ್ಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು ಬಿಡೈತದೆ. ಹುಡುಗಿನ ಯೂಸ್ ಮಾಡ್ಕೋತಿದ್ದಾಳೆ ಲೈಕ್ಸ್ ವ್ಯೂಸ್ಗೆ ಅಂತ. ಆ ಲೋಫರ್ ನನ್ನ ಮಗ ಹೆಂಗೆ ಹೇಳ್ದ ಬಾಯಿಗೆ ಬರ್ತಿದೆ ನಂಗೆ ಸರಿಯಾಗಿ. ಕಚಡ ನನ್ನ ಮಕ್ಕಳಿಗೆಲ್ಲ ಐ ಡೋಂಟ್ ಕೇರ್. ನನ್ನ ಮಕ್ಕಳು ಹಾಲಿವುಡ್ ನವರು ಯಾರ್ಯಾರಿಗೋ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು ಆಸ್ಕರ್. ದಯವಿಟ್ಟು ಆ ಲೋಫರ್ ನನ್ನ ಮಗಂದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ದಯವಿಟ್ಟು ರಿಪೋರ್ಟ್ ಮಾಡಿ. ಅವ್ನು ಹೇಳ್ತೀನೋ ಕೆಲಸ ಮಾಡ್ತಿದ್ದಾನೆ ಅಲ್ವಾ, ಅವನಲ್ವಾ ಈಗ ತಿಂತಾ ಇರೋದು ಕಕ್ಕನ. ಮಾನ ಮರ್ಯಾದೆ ಏನೂ ಇಲ್ಲ ಇವರಿಗೆ, ಲಜ್ಜಿಗೆಟ್ಟಿನ. ನಾನ್ ಮಾತ್ರ ಒಳ್ಳೇದ್ನ ನೆಗೆಟಿವ್ ಆಗಿ ತೋರಿಸಿ ಅವ್ನು ಏನ್ ಮಾಡ್ತಿದ್ದಾನೆ, ಅವ್ನು ವ್ಯೂಸ್ ತಗೊಂತಿದ್ದಾನೆ, ಲೈಕ್ಸ್ ತಗೋತಿದ್ದಾನೆ. ಕಂಡೋರ್ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ ಲೈಕ್ಸ್ ವ್ಯೂಸ್ ತಿಂತಾರೋ ಕಕ್ಕ ತರ ತಿಂತಾರೋ ಲೋಫರ್ ನನ್ನ ಮಗ ಅವನು. ಬೇರೆಯವ್ರಿಗೆಲ್ಲ ಹೇಳ್ತಾನೆ ಅವನು. ಎಸ್ ಗೈಸ್, ಇಷ್ಟು ಇವತ್ತಿನ ವಿಡಿಯೋ. ನಾನು ಪ್ರತಿಯೊಂದಕ್ಕೂ ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ನು ನಿಮ್ಗೆ ಏನಾದ್ರು ಕ್ಲಾರಿಟಿ ಬೇಕಂತ ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಾನು ಅಫಿಷಿಯಲಿ ಏನಕ್ಕೆ ಇನ್ನೂ ಅನೌನ್ಸ್ ಮಾಡಿಲ್ಲ, ಅದು ಇಂಟರ್ವ್ಯೂ ಕೊಟ್ಟಿಲ್ಲ, ದತ್ತು ತೊಗೊಂಡಿರೋದು ಅಂತಂದರೆ ಇನ್ನೂ ಪ್ರೊಸೀಜರ್ ಆಗ್ತಿದೆ ಆಯಿತಾ. ಸೊ ಕಂಪ್ಲೀಟ್ ಪ್ರೊಸೀಜರ್ ಆಗದೆ ನಾನು ಏನೂ ಇಲ್ಲೂ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನನಗೆ ಕಾನೂನು ಪ್ರಕಾರ ಏನೇನು ಗೊತ್ತು ಎಲ್ಲ ಗೊತ್ತಿರೋದಕ್ಕೆ ನಾನು ಇನ್ನೂ ಯಾವ ಇಂಟರ್ವ್ಯೂ ಕೊಟ್ಟಿಲ್ಲ. ನಿಮಗೆ ಗೊತ್ತು ನಾನು ಏನೇ ಮಾಡಿದ್ರು ಒಂದು ಇಂಟರ್ವ್ಯೂ ಆಗುತ್ತೆ, ಇನ್ನೊಂದು ಅದಾಗುತ್ತೆ, ಇದಾಗುತ್ತೆ, ನ್ಯೂಸ್ ಆಗುತ್ತೆ ಅಂತ. ಸ್ಟಿಲ್ ನಾನು ಇನ್ನೂ ನನ್ನ ಜೊತೆಲಿದ್ರು ಇವಳು ನಾನು ಯಾಕೆ ಇಂಟರ್ವ್ಯೂ ಕೊಡಿಸಿಲ್ಲ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಗೈಸ್. ಕಾನೂನು ಪ್ರಕಾರನೇ ಫುಲ್ ಹೋಗಿ ಆಮೇಲೆ ನಾನು ಇವಳಿಗೆ ಹೇಳಬೇಕು ಪ್ರತಿಯೊಂದು ಮಾಡಬೇಕು ಅಂತ. ಆ್ಯಂಡ್ ಇನ್ನೂ ಅವಳು ಮನೆಗೆ ಬಂದು 20 ದಿನ ಆಗದೋದ್ರೂ ಹಿಂಗೆಲ್ಲ ಮಾತಾಡ್ತಿದ್ದಾರಲ್ಲ, ಏನು ಹೇಳಿ. ಸೊ ಬೇಜಾರಾಯಿತು ಗೈಸ್. ಏನಾದರೂ ಹೇಳೋದಿದೆಯಾ ಮೇಡಮ್? ಎಸ್ ಗೈಸ್, ಇದು ಇವತ್ತಿನ ವಿಡಿಯೋ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಮೈಸೂರು ಮ್ಯಾಂಗೋ ಅಂಥ ಪೇಜ್ಗಳು ತುಂಬ ಇದೆ, ಅಂಥ ಲೋಫರ್ಸ್ಗಳ ಪೇಜ್ನ ದಯವಿಟ್ಟು ರಿಪೋರ್ಟ್ ಮಾಡಿ.